ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ನಮ್ಮೊಂದಿಗೆ ಸೇವೆಯಲ್ಲಿ ಪಾಲುಗಾರರಾಗಿ ನಮ್ಮನ್ನು ಬೆಂಬಲಿಸುತ್ತಿರುವುದಕ್ಕಾಗಿ ಕೃತಜ್ಞತೆಗಳು. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 14ನೇ ಅಧ್ಯಯನವನ್ನು ಧ್ಯಾನ ಮಾಡಲಿರುವೆವು. ಸ್ನಾನಿಕನಾದ ಯೋಹಾನನನ್ನು ಕೊಲೆ ಮಾಡಿದ್ದು, ಯೇಸು 5,000 ಜನರಿಗೆ ಊಟ ಕೊಟ್ಟದ್ದು, ಆತನು ಸಮುದ್ರದ ಮೇಲೆ ನಡೆದು ತನ್ನ ಮಹಿಮೆಯನ್ನು ತೋರಿಸಿದ್ದು, ಈ ಎಲ್ಲ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂತೆ ದೇವರಾತ್ಮನ ಸಹಾಯವನ್ನು ಬೇಡಿಕೊಂಡು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದಂಥ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ: ಮುಂದೂತನಾದ ಸ್ಥಾನಿಕನಾದ ಯೋಹಾನನು ಕೊಲ್ಲಲ್ಪಟ್ಟದ್ದು, ಯೇಸು ವಿಂಗಡವಾಗಿ ಅಡವಿಗೆ ಹೋದದ್ದು, ಆದರೆ ಜನರ ಗುಂಪು ಆತನ ಹಿಂದೆ ಬಂತು, 5,000 ಜನರಿಗೆ ಊಟ ಕೊಟ್ಟದ್ದು, ಶಿಷ್ಯರನ್ನು ದೋಣಿಯಲ್ಲಿ ಕಳುಹಿಸಿದಾಗ ಬಿರುಗಾಳಿ ಬಂದದ್ದು, ಯೇಸು ನೀರಿನ ಮೇಲೆ ನಡೆದು ಬಂದದ್ದು ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಯೇಸುವನ್ನು ಅರಸನೆಂದು ನಂಬದೆ ತಿರಸ್ಕರಿಸಿದ್ದು, ಧಾರ್ಮಿಕ ನಾಯಕರೊಂದಿಗಿನ ಆತನ ವಿವಾದವು ಈ ಅಧ್ಯಾಯದಲ್ಲಿ ಮೇಲ್ಮಟ್ಟಕ್ಕೆ ತಲುಪಿತ್ತು. ಸುವಾರ್ತೆಯ ಬರಹಗಾರರು ಕೊಟ್ಟ ಮಹತ್ವವನ್ನು ಗಮನಿಸುವಾಗ 5,000 ಮಂದಿಯನ್ನು ಉಣಬಡಿಸಿದ ಕಾರ್ಯವು ಮಹತ್ ಕಾರ್ಯಗಳಲ್ಲೆಲ್ಲ ಅತೀ ವಿಶೇಷವಾಗಿದ್ದಿರಬೇಕು. ಪ್ರಿಯರೇ, ಈ ಮಹತ್ ಕಾರ್ಯ ಮಾತ್ರ ಎಲ್ಲ ಸುವಾರ್ತಿಕರಿಂದಲೂ ದಾಖಲಿಸಲ್ಪಟ್ಟಿದೆ. ಮುಂದಕ್ಕೆ ನಾವು ಸ್ಥಾನಿಕನಾದ ಯೋಹಾನನನ್ನು ಕೊಲ್ಲಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಆ ಕಾಲದಲ್ಲಿ ಉಪರಾಜನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ, ಇವನು ಸ್ಥಾನಿಕನಾದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೇ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ಮಾತು ಮೂಢನಂಬಿಕೆಯಂತೆ ಕಾಣಬಹುದು. ಅದು ಸರಿಯೇ. ಅದು ಹೆರೋದನ ಮತ್ತು ಆ ದಿನಗಳಲ್ಲಿನ ಮೂಢಜನರ ನಂಬಿಕೆಯಾಗಿತ್ತು. ಈಗಿನ ಸಮಾಜದಲ್ಲಿ ಯಾರೂ ಅಂತಹ ಮೂಢನಂಬಿಕೆಯವರಲ್ಲ ಎಂದು ಹೇಳಬಹುದು. ಇದು ಸರಿಯೋ? ಎಷ್ಟು ಮಂದಿ ಜಾತಕ ಭವಿಷ್ಯವಾಣಿಗಳನ್ನು ನಂಬುತ್ತಿಲ್ಲ? ಪ್ರಿಯರೇ, ಪೂರ್ವ ದೇಶಗಳ ಸಂಸ್ಕೃತಿಯ ಪ್ರಭಾವವು ನಮ್ಮ ಆಧುನಿಕ ಜಗತ್ತಿನ ಮೇಲೆಯೂ ಗಾಢವಾಗಿದೆ. ಸಿಂಹಾಸನದಲ್ಲಿ ಕೂತಿದ್ದ ಅರಸನು ಯೇಸುವನ್ನು, ಆತನ ಕಾರ್ಯಗಳನ್ನು ಗಮನಿಸದೆ ಹೋಗಲಿಲ್ಲ. ಹೆರೋದನ ಕುರಿತಾಗಿ ಸತ್ಯವೇದ ಅಧ್ಯಯನದ ಗ್ರಂಥಗಳಲ್ಲಿ ಹೆಚ್ಚಿನ ವಿಚಾರ ತಿಳಿಯಬಹುದು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನವನ್ನು. ಹೆರೋದನು ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದ್ದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಹೆರೋದನು ಯೋಹಾನನನ್ನು ಸೆರೆಯಲ್ಲಿ ಹಾಕಿಸಿದ್ದನು ಎಂದು ಬರೆದದೆ. ಇದು ಹಿಂದೆ ನಡೆದ ಘಟನೆಯಾಗಿತ್ತು. ಹೆರೋದನು ಹೆರೋದ್ಯಳ ನಿಮಿತ್ತ ಈ ಕಾರ್ಯ ಮಾಡಿದ್ದನು. ಹೆರೋದನ ಮೇಲೆ ಬೇರೆಯವರ ಪ್ರಭಾವ ಹೇಗೆ ಇತ್ತು ನೋಡಿರಿ. ಇಲ್ಲಿ ಹೆರೋದ್ಯಳ ಪ್ರಭಾವವಿತ್ತು. ಅವನು ಒಬ್ಬ ರಾಜಕಾರಣಿ ಅಂತಿದ್ದನು. ಇತರರನ್ನು ಮೆಚ್ಚಿಸುವುದಕ್ಕಾಗಿ ಎಲ್ಲವನ್ನು ಮಾಡುತ್ತಿದ್ದನು. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಯೋಹಾನನು ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು ಎಂಬುದಾಗಿ. ಸ್ಥಾನಿಕನಾದ ಯೋಹಾನನು ಹೆರೋದನ ಅನೀತಿಯ ಕಾರ್ಯವನ್ನು ಖಂಡಿಸಿದ್ದನು. ಅವನು ಒಳ್ಳೆ ರಾಜಕಾರಣಿಯಾಗಿರಲಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 5ನೇ ವಚನವನ್ನು ನೋಡಿರಿ. ಹೆರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಜನರು ಅವನನ್ನು ಪ್ರವಾದಿಯೆಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ಹೆರೋದನು ಜನರಿಗೆ ಭಯಪಡುತ್ತಿದ್ದನೆಂದು ಇಲ್ಲಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ, ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು
ಆಣೆ ಮಾಡಿ ಮಾತು ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಹೆರೋದನು ಆ ಹುಡುಗಿ ಲೌಕಿಕ ವಸ್ತುವನ್ನೇನಾದರೂ ಕೇಳಬಹುದೆಂದು ನೆನೆಸಿದನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ, ಇಲ್ಲಿಯೇ ಸ್ಥಾನಿಕನಾದ ಯೋಹಾನನ ತಲೆಯನ್ನು ಪಾರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಹೆರೋದ್ಯಳು ಹೆರೋದನಂತೆಯೇ ಕ್ರೂರಿಯಾಗಿದ್ದಳು. ಆಕೆಯ ದ್ವೇಷದ ನಿಮಿತ್ತ ಈ ಕ್ರೂರವಾದ ಬೇಡಿಕೆ ಇಡುವಂತೆ ಮಾಡಿದಳು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಆ ಮಾತಿಗೆ ಅರಸನು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅದನ್ನು ತಂದು ಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು ಎಂಬುದೇ. ಒಬ್ಬ ಮನುಷ್ಯನ ದುರಾವಸ್ಥೆ ಎಂತಾದು ನೋಡಿರಿ. ಪಂಕ್ತಿಯಲ್ಲಿದ್ದವರು ತನ್ನ ಕುರಿತಾಗಿ ಏನು ನೆನೆಸಬಹುದೆಂದು ಅವನು ಯೋಚಿಸಿದನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಮತ್ತು ಆಳುಗಳನ್ನು ಕಳುಹಿಸಿ ಸೆರೆಮನೆಯಲ್ಲಿ ಯೋಹಾನನ ತಲೆಯನ್ನು ಒಯ್ಯಿಸಿದನು. ಅವರು ಅವನ ತಲೆಯನ್ನು ಪಾರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟರು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತಕ್ಕೊಂಡು ಹೋದಳು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ದುಃಖಕರವಾದ ಘಟನೆಯು ಆಗಿನ ಸಮಾಜದ ಸ್ಥಿತಿಯನ್ನು ತೋರಿಸುತ್ತದೆ. ದುರಾಶೆ ಹಾಗೂ ಕ್ರೂರ ಕೊಲೆಗಡುಕತನಗಳು ಇಂದಿನ ಸಮಾಜದ ಭಾಗಗಳಾಗಿವೆ. ಮಾನವ ಸ್ವಭಾವವು ಹೆಚ್ಚು ಬದಲಾಗಿಲ್ಲ. ಕಾಮ ಮತ್ತು ಕೊಲೆ ಇಂದಿನ ಸಮಕಾಲೀನ ಸಮಾಜದ ಭಾಗವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನವನ್ನು ನೋಡಿರಿ. ಯೋಹಾನನ ಶಿಷ್ಯರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಹೂಣಿಟ್ಟು ಯೇಸುವಿನ ಬಳಿಗೆ ಬಂದು ತಿಳಿಸಿದರು ಎಂಬುದೇ. ಯೋಹಾನನ ಶಿಷ್ಯರು ಅವನ ದೇಹವನ್ನು ತೆಗೆದುಕೊಂಡು ಅದನ್ನು ಕೋಮಲವಾಗಿ ಮತ್ತು ಪ್ರೀತಿಯಿಂದ ಸಮಾಧಿ ಮಾಡಿದರು. ಮುಂದಕ್ಕೆ ನಾವು ಯೇಸು ವಿಂಗಡವಾಗಿ ಹೋದನು ಎಂಬುದನ್ನು ನೋಡೋಣ. ಹೆರೋದನು ಭಯದಿಂದ ಹುಚ್ಚನಾಗಿ ಏನಾದರೂ ಅಪಾಯಕಾರಿ ಕೃತ್ಯ ಮಾಡಿಬಿಡಬಹುದೆಂದು ಯೇಸು ಅಲ್ಲಿಂದ ಬೇರೆಯಾಗಿ ಹೋದನು. ಹೆರೋದನ ಸ್ವಭಾವ ತಿಳಿದ ಯೇಸು ತನ್ನ ಸಮಯ ಬರುವುದಕ್ಕಿಂತ ಮೊದಲೇ ಯಾವ ಘಟನೆಯೂ ಸಂಭವಿಸಬಾರದೆಂದು ಎಚ್ಚರ ವಹಿಸಿದನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಆತನ ಹಿಂದೆ ಬಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ದೋಣಿ ಹತ್ತಿ ಗಲಿಲಾಯ ಸಮುದ್ರವನ್ನು ದಾಟಿ ಹೋದನು. ಆದರೆ ಪಟ್ಟಣಗಳಿಂದ ಆತನ ಹಿಂದೆ ಕಾಲ್ನಡಿಗೆಯಾಗಿ ಬಂದಿದ್ದ ಜನರ ಗುಂಪು ಆತನಿಂದ ಬೇರೆಯಾಗಲು ಇಚ್ಛಿಸದೆ ಗಲಿಲಾಯದ ತೀರದಲ್ಲೇ ನಡೆದು ಆಚೆಯ ಬದಿಯಲ್ಲಿದ್ದ ಯೇಸುವಿನ ಬಳಿಗೆ ಬಂದರು. ಜನರ ನಡುವೆ ಆತನು ಎಷ್ಟು ಪ್ರಸಿದ್ಧನಾಗಿದ್ದಾನೆಂದು ಇದರಿಂದ ತಿಳಿಯುತ್ತದೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನವನ್ನು. ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಜನರು ರೋಗಿಗಳನ್ನು ಆತನ ಬಳಿಗೆ ಕರೆತಂದರೆಂಬುದನ್ನು ಗಮನಿಸಿ. ಆ ದಿನದಲ್ಲಿ ಆತನು ಸಾವಿರಾರು ಜನರನ್ನು ಗುಣಪಡಿಸಿದನು. ಆತನು ಮಾಡಿದ ಕಾರ್ಯಗಳನ್ನು ಈಗಿನ ದಿನಗಳ ರೋಗಶಾಂತಿ ಕೂಟಗಳಿಗೆ ಹೋಲಿಸುವುದು ದೇವದೂಷಣೆಯಾಗಿರುತ್ತದೆ. ಆತನು ಮಾಡಿದ ಕಾರ್ಯ ಅತೀ ವಿಶೇಷವಾಗಿದ್ದು ಎಲ್ಲರೂ ಗಮನಿಸುವ ರೀತಿಯದಾಗಿತ್ತು. ಮುಂದಕ್ಕೆ ನಾವು ಯೇಸು ಹಸಿದವರಿಗೆ ಊಟ ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಶಿಷ್ಯರು ಯೇಸುವಿಗೆ ಏನು ಮಾಡಬೇಕೆಂಬ ಸಲಹೆ ಕೊಡುತ್ತಿದ್ದರು. ಅವರ ಸಲಹೆ ಜನರನ್ನು ಹಳ್ಳಿಯೊಳಕ್ಕೆ ಕಳುಹಿಸಬೇಕೆಂಬುದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ. ಯೇಸು, ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು 5,000 ಜನರಿಗೆ ಊಟ ಕೊಟ್ಟ ಈ ಘಟನೆ ಅತಿ ವಿಶೇಷದ್ದಾದ್ದರಿಂದ 4 ಸುವಾರ್ತಿಕರು ಇದರ ಕುರಿತಾಗಿ ಬರೆದಿದ್ದಾರೆ.
ಯೇಸುವಿನ ಶಿಷ್ಯರು ಸಮಿತಿಯ ಸದಸ್ಯರ ಹಾಗೆ ಆತನಿಗೆ ಸಲಹೆ ನೀಡತೊಡಗಿದರು. ಆದರೆ ಆತನವರಿಗೆ ಅವರು ಹೋಗುವುದು ಬೇಡ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಇದು ನಿಜವಾಗಿಯೂ ಅಸಾಧ್ಯದ ಕಾರ್ಯವಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ ಎಂಬುದಾಗಿ. ಕೇವಲ 5 ರೊಟ್ಟಿ 2 ಮೀನು ಮಾತ್ರವಿದ್ದದ್ದು ಇಂದಿನ ಸಭೆಗಳ ದುಃಖಕರ ಸ್ಥಿತಿಯನ್ನು ತೋರಿಸುತ್ತದೆ. ಜನರಿಗೆ ತಮ್ಮ ಕೊರತೆಗಳನ್ನು ಪೂರೈಸಿಕೊಳ್ಳಲು ಬೇಕಾದಷ್ಟು ಮಾರ್ಗಗಳಿವೆ, ಆದ್ದರಿಂದ ಅವರನ್ನು ಕಳಿಸಿಬಿಡುವ ಎಂದು ಹೇಳುವವರು ತುಂಬ ಮಂದಿ ಇದ್ದಾರೆ. ಜನರಿಗೆ ಕೊಡತಕ್ಕ ಆತ್ಮಿಕ ಆಹಾರ ನಮ್ಮ ಬಳಿ ಇದೆ. ಅದು ಕೇವಲ ಅಲ್ಪವಾದದ್ದಾಗಿರಬಹುದು, ಆದರೆ ಜೊತೆಗಿರಬೇಕಾದ ಕರ್ತನ ಶಕ್ತಿ ಈಗ ಇಲ್ಲವಾಗಿದೆ. ಪ್ರಿಯರೇ, ನಮ್ಮಲ್ಲಿ ಆ ಶಕ್ತಿ ಇರುತ್ತಿದ್ದರೆ ನಾವು ಜನರನ್ನು ದೂರ ಕಳಿಸಿಬಿಡುತ್ತಿರಲಿಲ್ಲ. ಆದ್ದರಿಂದ ಸಭೆಯು ಶಕ್ತಿಹೀನವಾಗಿರುವುದರಲ್ಲಿ ಆಶ್ಚರ್ಯವಿಲ್ಲ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನವನ್ನು, ಆತನು ಅವುಗಳನ್ನು ಇಲ್ಲಿ ನನಗೆ ತಂದುಕೊಡಿರಿ ಅಂದನು ಎಂಬುದೇ. ಈ ಮಾತನ್ನು ನಾನು ಇಷ್ಟಪಡುತ್ತೇನೆ. ಆತನು ಕರ್ತನು ನಮಗೆ ಹೇಳುತ್ತಿದ್ದಾನೆ, ನಿಮ್ಮಲ್ಲಿ ಇರುವುದನ್ನು ನನಗೆ ಕೊಡಿರಿ. ನಮ್ಮಲ್ಲಿರುವುದು ಏನು ಎಂಬುದು ಆತನಿಗೆ ವಿಶೇಷವಲ್ಲ, ಆದರೆ ನಮ್ಮಲ್ಲಿ ಏನು ಇಲ್ಲ ಎಂಬುದೇ. ನಮ್ಮಲ್ಲಿರುವುದನ್ನು ಆತನಿಗೆ ಒಪ್ಪಿಸಿಬಿಟ್ಟು ಅದನ್ನು ಆತನೇ ತನಗೆ ಬೇಕಾದಂತೆ ಉಪಯೋಗಿಸಲು ನಾವು ಬಿಡುತ್ತೇವೆಯೋ? ನಾವು ಪರೀಕ್ಷಿಸಿಕೊಳ್ಳೋಣವ. ಮುಂದುವರೆದು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿದನು ಎಂಬುದಾಗಿ ನೋಡುವಾಗ ಇಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸದ ಒಂದು ಸಂಗತಿಯನ್ನು ಒಬ್ಬರು ಹೇಳಿದರು. ಮಾರ್ಕನ ಸುವಾರ್ತೆಯಲ್ಲಿ ಬರೆದ ಪ್ರಕಾರ ಆತನು ಜನರನ್ನು ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಲು ಹೇಳಿದನು ಎಂದಿದೆ. ಅವರು 100ರಂತೆ 50ರಂತೆ ಸಾಲಾಗಿ ಕುಳಿತರು. ಆ ಜನರು ಬಣ್ಣ ಬಣ್ಣದ ವಿವಿಧ ಪೋಷಾಕುಗಳನ್ನು ಧರಿಸಿದ್ದರು. ಒಂದೊಂದು ಊರಿನವರು ಜತೆ ಜತೆಯಾಗಿ ಕುಳಿತುಕೊಂಡಿದ್ದಾಗ ಈ ಬಣ್ಣದ ಗುಂಪುಗಳನ್ನು ನೋಡುವುದೇ ಒಂದು ಆನಂದವಾಗಿದ್ದಿರಬಹುದು. ಆತನು ಎಲ್ಲವನ್ನೂ ಕ್ರಮವಾಗಿ ಮಾಡುತ್ತಾನೆ. ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಯೇಸುವಿಗೇನೇ ಸಲಹೆ ಕೊಡುವಷ್ಟರ ಮಟ್ಟಿಗೆ ಮುಂದುವರೆದಿದ್ದ ಈ ಶಿಷ್ಯರು ಈಗ ಅಡುಗೆ ಬಡಿಸುವ ಕೆಲಸ ಮಾಡಬೇಕಾಯಿತು. ಕೆಲಸವನ್ನು ಹೇಗೆ ಮಾಡಬೇಕೆಂದು ಸಲಹೆ ಕೊಡುವವರು ನಮ್ಮ ಸಭೆಗಳಲ್ಲಿ ತುಂಬ ಜನರು ಇರಬಹುದು, ಆದರೆ ಕೆಲಸ ಮಾಡುವವರು ಬಹು ಸ್ವಲ್ಪ ಜನ. ಒಬ್ಬ ಬೋಧಕರು ನನಗೆ ಹೀಗೆ ಹೇಳಿದರು, ಏನೆಂದರೆ, ನನ್ನ ಸಭೆಯಲ್ಲಿ ಎಲ್ಲರೂ ನಾಯಕರೇ ಹೊರತು ಕೆಲಸಗಾರರಿಲ್ಲ. ಪ್ರತಿಯೊಬ್ಬರೂ ಯಾವುದಾದರೊಂದು ಮೇಲಿನ ಸ್ಥಾನ ನಾಯಕತ್ವವನ್ನೇ ಆಶಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಜೀವದ ರೊಟ್ಟಿಯನ್ನು ಹಂಚುವ ಕೆಲಸಗಾರರ ಅಗತ್ಯವಿದೆ ಮತ್ತು ದೇವರ ವಾಕ್ಯವೇ ಆ ಜೀವದ ರೊಟ್ಟಿಯಾಗಿದೆ. ಇದು ನಮ್ಮ ಕರ್ತವ್ಯವಾಗಿದೆ. ನಾವೆಲ್ಲರೂ ರೊಟ್ಟಿ ಹಂಚುವರಾಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು ಎಂಬುದಾಗಿ. ಮಿಕ್ಕ ತುಂಡುಗಳು ಎಂದಾಗ ನಾನು ಹಿಂದೆ ನೆನೆಸುತ್ತಿದ್ದೆ, ತಿನ್ನುವಾಗ ನೆಲದಲ್ಲಿ ಬಿದ್ದ ಚೂರುಗಳು, ಬಿಸಾಡಿದ ಚೂರುಗಳು ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಹಂಚಿದ ಮೇಲೆ ಯಾರೂ ಮುಟ್ಟದೆ ಉಳಿದ ರೊಟ್ಟಿಯ ಹಾಗೂ ಮೀನಿನ ತುಂಡುಗಳಾಗಿದ್ದವು. ಆ ದಿನಗಳಲ್ಲಿಯೂ ಕೂಡ ಅನೇಕರಿಗೆ ಪೂರ್ತಿ ಊಟವೆಂದರೇನೆಂಬುದು ತಿಳಿದಿರಲಿಕ್ಕಿಲ್ಲ. ಆದರೆ ಇಲ್ಲಿ 12 ಪುಟ್ಟಿ ಉಳಿಕೆಯಾಯಿತೆಂದರೆ ಎಲ್ಲರೂ ಹೊಟ್ಟೆ ತುಂಬ ತಿಂದಿರಬೇಕೆಂದು ತಿಳಿಯುತ್ತದೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನವನ್ನು, ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಎಂಬುದೇ. ಪ್ರಿಯರೇ, ಅಲ್ಲಿ 5,000 ಮಂದಿ ಗಂಡಸರೇ ಇದ್ದರು. ಅದರಲ್ಲಿ ಹೆಂಗಸರು ಮಕ್ಕಳು ಸೇರಿರಲಿಲ್ಲ.
ಪ್ರತಿ ಒಬ್ಬ ಗಂಡಸಿನ ಜೊತೆ ಒಬ್ಬಳು ಹೆಂಗಸು, ಒಂದು ಮಗುವೂ ಇದ್ದರೆಂದು ನೆನೆಸಬಹುದಲ್ಲವೇ? ಆದ್ದರಿಂದ ಆ ದಿನದಲ್ಲಿ ಯೇಸು ಸುಮಾರು 15,000 ಮಂದಿಗೆ ಊಟ ಕೊಟ್ಟಿರಬಹುದಲ್ಲವೇ? ಮುಂದಕ್ಕೆ ನಾವು ಯೇಸು ನೀರಿನ ಮೇಲೆ ನಡೆದದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಎಂಬುದಾಗಿ. ಕೂಡಲೇ ಎಂಬ ಶಬ್ದ ಅವಸರ ಹಾಗೂ ತುರ್ತು ಚಟುವಟಿಕೆಯನ್ನು ಸೂಚಿಸುತ್ತದೆ. ಈ 5,000 ಮಂದಿಗೆ ಊಟ ಕೊಟ್ಟ ಅದ್ಭುತ ಕಾರ್ಯದ ಬಳಿಕದ ಒಂದು ವಿಚಾರವನ್ನು ಮತ್ತಾಯನು ಬರೆಯಲು ಬಿಟ್ಟಿದ್ದನು. ಯೇಸು ಜನರನ್ನು ಕಳುಹಿಸಿ ಬಿಡುವುದಕ್ಕೂ ಶಿಷ್ಯರನ್ನು ದೋಣಿಯಲ್ಲಿ ಕಳುಹಿಸಿ ಬಿಡುವುದಕ್ಕೂ ಅವಸರ ಪಡಿಸಿದ್ದರ ಕುರಿತಾಗಿ ಬರೆದಿದ್ದಾನೆ. ಆದರೆ ಅದಕ್ಕೆ ಯಾವ ಕಾರಣವನ್ನೂ ಕೊಡಲಿಲ್ಲ. ಆದರೆ ಯೋಹಾನನು ಅದರ ಕಾರಣವನ್ನು ತಿಳಿಸುತ್ತಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ ನೋಡಿರಿ. ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆ ಎಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಬೆಟ್ಟದ ಮೇಲೆ ಪ್ರಾರ್ಥನೆಯಲ್ಲಿದ್ದನು. ಶಿಷ್ಯರು ಕೆಳಗೆ ಸಮುದ್ರದಲ್ಲಿ ಕತ್ತಲೆಯಲ್ಲಿ ಬಿರುಗಾಳಿಗೆ ಸಿಲುಕಿಕೊಂಡಿದ್ದರು. ಅವರು ಗಂಡಾಂತರದ ಸ್ಥಿತಿಯಲ್ಲಿದ್ದರು. ಇದು ನಮ್ಮ ಈಗಿನ ಪರಿಸ್ಥಿತಿಯನ್ನು ಸೂಚಿಸುತ್ತದಲ್ಲವೇ? ನಮ್ಮ ಕರ್ತನು ತಂದೆಯ ಬಳಿಗೆ ಹೋಗಿ ಆತನ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನಾವಾದರೂ ಈ ಕೆಳಗಿನ ಭೂಮಿಯಲ್ಲಿ ಬಿರುಗಾಳಿ ನಾಶನಗಳ ನಡುವೆ ಇದ್ದೇವೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನವನ್ನು. ರಾತ್ರಿಯ 4ನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ಎಂಬುದಾಗಿ. ನಾನು ಈ ವಚನವನ್ನು ಬಹಳವಾಗಿ ಇಷ್ಟಪಡುತ್ತೇನೆ. ರಾತ್ರಿಯ 4ನೆಯ ಜಾವ ಅಂದರೆ ಮುಂಜಾನೆ 3 ಗಂಟೆಯಿಂದ ಬೆಳಗಿನ ತನಕದ ಅವಧಿ. ಈ ಅವಧಿಯಲ್ಲಿ ಯೇಸು ನೀರಿನ ಮೇಲೆ ನಡೆದು ತನ್ನ ಶಿಷ್ಯರ ಬಳಿಗೆ ಬರುತ್ತಿದ್ದನು. ಕರ್ತನ ಪ್ರತ್ಯಕ್ಷತೆಯಲ್ಲಿ ಕೂಡ ಆತನು ಇದೇ ಅವಧಿಯಲ್ಲಿ ಬರುವನೆಂದು ನೆನೆಸುತ್ತೇನೆ. ಕ್ರಿಸ್ತನು ಸಭೆಗೆ ಹೊಳೆಯುವ ಉದಯ ನಕ್ಷತ್ರವಾಗಿದ್ದಾನೆ ಮತ್ತು ಆತನು ಸಭೆಯನ್ನು ಲೋಕದೊಳಗಿಂದ ಎತ್ತಲಕ್ಕಿದ್ದಾನೆ. ಆತನು ಬರುವ ದಿನ ನಮಗೆ ತಿಳಿಯದು. ತಮಗೆ ತಿಳಿದಿದೆ ಎಂದು ಜನರನ್ನು ನಂಬಿಸುವವರು ಅನೇಕರಿರುತ್ತಾರೆ. ಆದರೆ ಅವರಿಗೂ ಅದು ತಿಳಿದಿಲ್ಲ. ಆದರೂ ನಾವು ಈ 4ನೆಯ ಜಾವದ ಅವಧಿಯಲ್ಲಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಘಟನೆಯನ್ನು ಹೀಗೆ ಚಿತ್ರಿಸಿಕೊಳ್ಳಿರಿ. ಕರ್ತನಾದ ಯೇಸು ಬೆಟ್ಟದ ಮೇಲಿದ್ದನು. ಬಿರುಗಾಳಿಗೆ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ ಶಿಷ್ಯರನ್ನು ಅಲ್ಲಿಂದಲೇ ನೋಡಿದನು. ಬಳಿಕ ಆತನು 4ನೆಯ ಜಾವದಲ್ಲಿ ಅವರ ಕಡೆಗೆ ಬಂದನು. ಅವರು ಆತನನ್ನು ನೋಡಿದಾಗ ಭೂತವೆಂದು ತಿಳಿದು ಬಾಯದಿಂದ ಕೂಗಿಕೊಂಡರು. ಅವರು ಮೂಢನಂಬಿಕೆಯವರಾಗಿದ್ದರು ಎಂದು ಯಾರಾದರೂ ಹೇಳಬಹುದು. ಅದು ಸ್ವಲ್ಪ ಮಟ್ಟಿಗೆ ಸತ್ಯವಾಗಿರಲಬಹುದು. ಆವರೆಗೆ ಅವರು ಭೂತವನ್ನು ನೋಡಿರಲಿಲ್ಲ. ಆದ್ದರಿಂದ ಇದು ಒಂದು ಭೂತವೆಂದು ತಿಳಿದರು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು ಎಂಬುದೇ. ಕೂಡಲೇ ಅಂದರೆ ಸಮಯ ಕಳೆಯದೆ ಅವರನ್ನು ಧೈರ್ಯಪಡಿಸಿದನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಎಂಬುದಾಗಿ. ಪೇತ್ರನು ಈ ಕಾರ್ಯಕ್ಕಾಗಿ ಟೀಕೆಗೊಳಗಾಗಿದ್ದಾನೆ. ಅವನು ನೀರಿನ ಮೇಲೆ ನಡೆಯುತ್ತೇನೆಂದು ಹೇಳಬಾರದಿತ್ತು ಎಂದು ಅವರೆನ್ನುತ್ತಾರೆ. ವಿಲಿಯಂ ಕೇರಿಯವರು ಹೇಳಿದ್ದರು,
ದೇವರಿಂದ ಮಹತ್ತಾದದನ್ನು ನಿರೀಕ್ಷಿಸು, ದೇವರಿಗಾಗಿ ಮಹತ್ತಾದದನ್ನು ಪ್ರಯತ್ನಿಸು ಎಂದು ಪೇತ್ರನು ಅದನ್ನೇ ಮಾಡಿದ್ದಾನೆ. ನಮ್ಮಲ್ಲಿನ ಹೆಚ್ಚಿನವರು ದೇವರಿಂದ ಅಲ್ಪವಾದದ್ದನ್ನೇ ನಿರೀಕ್ಷಿಸುತ್ತಾರೆ. ಆದರೆ ಯೇಸು ಇದಕ್ಕಾಗಿ ಪೇತ್ರನನ್ನು ಗದರಿಸಲಿಲ್ಲವೆಂಬುದನ್ನು ಗಮನಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 29ನೇ ವಚನವನ್ನು ನೋಡಿರಿ. ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಎಂಬುದೇ. ಪೇತ್ರನಿಗೆ ನೀರಿನ ಮೇಲೆ ನಡೆಯಲು ಸಾಧ್ಯವಾಗಲಿಲ್ಲವೆಂದು ಅನೇಕರು ಹೇಳುತ್ತಾರೆ. ಆದರೆ ನನ್ನ ಸತ್ಯವೇದ ಆ ರೀತಿಯಾಗಿ ಹೇಳುತ್ತಿಲ್ಲ. ಪೇತ್ರನು ನೀರಿನ ಮೇಲೆ ನಡೆದು ಯೇಸುವಿನ ಕಡೆಗೆ ಬಂದನೆಂದು ಬರೆದದೆ. ಇದು ಸೋಲು ಅಲ್ಲ. ಪೇತ್ರನು ಕರ್ತನೊಡನೆ ವಿಶೇಷವಾದದ್ದೊಂದನ್ನು ಕೇಳಿಕೊಂಡನು. ದೇವರು ಅವನನ್ನು ಮುಂದಿನ ದಿನಗಳಲ್ಲಿ ಬಹು ಅದ್ಭುತವಾಗಿ ಉಪಯೋಗಿಸಿಕೊಂಡದರಲ್ಲಿ ಆಶ್ಚರ್ಯವಿಲ್ಲ. 50ಮ ದಿನದಂದು ಪ್ರಸಂಗ ಮಾಡುವುದಕ್ಕೆ ಅವನು ಆರಿಸಲ್ಪಟ್ಟದರಲ್ಲಿ ಆಶ್ಚರ್ಯವಿಲ್ಲ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಎಂಬುದೇ. ಪೇತ್ರನು ನೀರಿನ ಮೇಲೆ ನಡೆಯುತ್ತಿರುವಾಗ ತನ್ನ ದೃಷ್ಟಿಯನ್ನು ಯೇಸುವಿನ ಮೇಲಿಂದ ತೆಗೆದನು. ಮುಳುಗಲು ತೊಡಗಿದಾಗ ಸ್ವಾಮಿ ಕಾಪಾಡು ಎಂಬುದಾಗಿ ಕೂಗಿಕೊಂಡನು. ಇದು ಸತ್ಯವೇದದಲ್ಲಿನ ಅತೀ ಚಿಕ್ಕ ಪ್ರಾರ್ಥನೆಯಾಗಿದೆ. ಕ್ಲುಪ್ತವಾಗಿ ತನ್ನ ಬೇಡಿಕೆಯನ್ನು ಸಲ್ಲಿಸಿದನು. ನೀವು ಈ ರೀತಿಯಾಗಿ ಪ್ರಾರ್ಥಿಸುವುದನ್ನು ಕಲಿಯತಕ್ಕದ್ದು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನ. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಪೇತ್ರನ ಸಮಸ್ಯೆ ಎಂದರೆ ಅವನು ತನ್ನ ದೃಷ್ಟಿಯನ್ನು ಯೇಸುವಿನಿಂದ ತೆಗೆದು ಬಡಿಯುತ್ತಿದ್ದ ತೆರೆಗಳ ಕಡೆಗೆ ನೋಡಿದ್ದನು. ಈ ಜಗತ್ತಿನಲ್ಲಿ ನಮ್ಮ ಸುತ್ತಲೂ ತೆರೆಗಳು ಬಡಿಯುತ್ತಾ ಇರುತ್ತವೆ ಮತ್ತು ಇಂಥ ಸಮಯದಲ್ಲಿಯೇ ನಾವು ನಮ್ಮ ದೃಷ್ಟಿಯನ್ನು ಕರ್ತನಾದ ಯೇಸುವಿನ ಮೇಲೆ ಇಡಬೇಕಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು ಎಂಬುದಾಗಿ. ಪ್ರಿಯರೇ, ಯೇಸು ಈ ಅದ್ಭುತ ಕಾರ್ಯವನ್ನು ತನ್ನವರಿಗೋಸ್ಕರವಾಗಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ನಡೆಸಬೇಕೆಂದಿದ್ದನು. ಶಿಷ್ಯರು ಯೇಸುವನ್ನು ದೇವರ ಮಗನೆಂದು ತಿಳಿದುಕೊಂಡು ಆತನನ್ನು ಆರಾಧಿಸುವರಾಗುವಂತೆ ಈ ಎಲ್ಲ ಸಂಗತಿಗಳು ನಡೆದವು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ ನೋಡಿರಿ. ಅವರು ಸಮುದ್ರವನ್ನು ದಾಟಿ ಗೆನೇಜರೇತ್ ದೇಶದ ದಡಕ್ಕೆ ಮುಟ್ಟಿದರು. ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಗೆಲ್ಲ ಹೇಳಿ ಕಳುಹಿಸಿ, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಆತನ ಬಳಿಗೆ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುದೇ. ಪ್ರಿಯ ವೀಕ್ಷಕರೇ, ಬಿರುಗಾಳಿಯ ಘಟನೆಯ ಬಳಿಕ ಯೇಸು ಜನರ ಅಗತ್ಯತೆಗಳ ಕಡೆಗೆ ತಿರುಗಿಕೊಂಡನು. ಆ ದಿನಗಳಲ್ಲಿ ಸ್ವಸ್ಥರಾದ ಜನರ ಸಂದಣಿಗಳ ಕಡೆಗೆ ನಿಮ್ಮ ಗಮನವನ್ನು ಪುನಃ ತಿರುಗಿಸುತ್ತೇನೆ. ಕೆಲವು ಸ್ವಸ್ಥತೆಯ ಘಟನೆಗಳು ಮಾತ್ರ ಪ್ರತ್ಯೇಕವಾಗಿ ತಿಳಿಸಲ್ಪಟ್ಟಿವೆ. ಆದರೆ ನಿಜವಾಗಿ ಕರ್ತನಿಂದ ಗುಣ ಹೊಂದಿದವರು ಸಾವಿರಾರು ಮಂದಿ ಇದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಪಾಪವೆಂಬ ರೋಗದಿಂದ ನಾವು ನರಳುತ್ತಿದ್ದೇವೆ. ಈ ರೋಗದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕ್ರಿಸ್ತನ ಬಳಿಗೆ ಬರುವುದಾದರೆ, ನಂಬಿಕೆಯಿಂದ ನಾವು ಬೇಡಿಕೊಳ್ಳುವುದಾದರೆ ಆತನು ನಮ್ಮನ್ನು ಗುಣಪಡಿಸುತ್ತಾನೆ. ಹಾಗಾದರೆ ಆತನ ಬಳಿಗೆ ಬರೋಣವ? ನಂಬಿಕೆಯಿಂದ ಪ್ರಾರ್ಥಿಸೋಣ, ಸ್ವಸ್ಥತೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣನಾಗಿರುವ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ಪಾಪವೆಂಬ ರೋಗದಿಂದ ನಮ್ಮನ್ನು ಬಿಡುಗಡೆಗೊಳಿಸು ಸ್ವಾಮಿ. ಆ ರೋಗದಿಂದ ಬಿಡುಗಡೆ ಹೊಂದಿದವರಾಗಿ, ಪರಿಶುದ್ಧರು, ಸತ್ಯವಂತರು, ದೋಷವಿಲ್ಲದವರಾಗಿ ನಿನ್ನನ್ನೇ ಹಿಂಬಾಲಿಸುತ್ತಾ ನಿನ್ನಲ್ಲಿ ಸಂತೋಷ ಪಡೋದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಯಾರು ಯಥಾರ್ಥವಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡು ಸ್ವಾಮಿ.
ಬಿಡುಗಡೆಯ ಜೀವಿತಕ್ಕೆ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೇಸು ಸಮುದ್ರದ ಮೇಲೆ ನಡೆದ 4ನೆಯ ಜಾವ ಯಾವ ಅವಧಿ? ಯೇಸು ಸಮುದ್ರದ ಮೇಲೆ ನಡೆದ 4ನೆಯ ಜಾವ ಯಾವ ಅವಧಿ? ಉತ್ತರ: ಮುಂಜಾನೆ 3ರಿಂದ 6 ಗಂಟೆಯ ಅವಧಿ, ಮುಂಜಾನೆ 4ರಿಂದ 6 ಗಂಟೆಯ ಅವಧಿ, ಮುಂಜಾನೆ 2ರಿಂದ 6 ಗಂಟೆಯ ಅವಧಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ, ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಕಾಲು ಜಾರದಂತೆ ನಡೆಸುವ ನಿನ್ನ ಕಾಯುವವನು ತೂಕಡಿಸುವುದಿಲ್ಲ. ಹಗಲಲ್ಲಿ ಮೇಘ, ಇರುಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ. ಆತ್ಮೀಯರೇ, ಹೆರೋದ್ಯಳ ದ್ವೇಷವು ಸ್ನಾನಿಕನಾದ ಯೋಹಾನನ ಮರಣಕ್ಕೆ ಕಾರಣವಾಯಿತು. ಇದು ಒಬ್ಬ ಮನುಷ್ಯನ ದುರಾವಸ್ಥೆಯನ್ನು ತೋರಿಸುತ್ತದೆ. ಯೇಸು ಹಸಿದ ಜನರನ್ನು ತೃಪ್ತಿಪಡಿಸಿದ ಹಾಗೆ ಇಂದು ನಾವು ಜೀವದ ರೊಟ್ಟಿಯಾದ ದೇವರ ವಾಕ್ಯವನ್ನು ಹಂಚುವ ಕಾರ್ಯ ಮಾಡಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಬರುವ ಬಿರುಗಾಳಿಯಲ್ಲಿ ನಾವು ಎದೆಗುಂದದೆ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಪ್ರಿಯ ವೀಕ್ಷಕರೇ, ಕರೆ ಮಾಡಲು ನೀವು ಮರೆತಿರುವುದಾದರೆ ಈಗಲೇ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಅನೇಕರ ಜೀವಿತಕ್ಕೆ ದೇವರ ವಾಕ್ಯವನ್ನು ನೀಡಲು ನಿಮ್ಮ ಬೆಂಬಲ ಅಗತ್ಯವಾಗಿದೆ. ಮುಂದೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.